ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತು ನಾವು ಒಂದು ಸ್ಪೆಷಲ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದು ನನ್ನ ಅಮ್ಮನ ಸೀಕ್ರೆಟ್ ರೆಸಿಪಿ. ನಾನು ಅಮ್ಮನಿಂದ ಕಲಿತು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಬಹಳ ಸಿಂಪಲ್, ಆದರೆ ಟೇಸ್ಟ್ ತುಂಬ ಸೂಪರ್ ಆಗಿರುತ್ತದೆ. ಚಿಕನ್ ರೆಡಿ ಮಾಡೋದು. ಮೊದಲಿಗೆ ಚಿಕನನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀರು ಚೆನ್ನಾಗಿ ಹೊರಹೋಗುವಂತೆ ಇಡಿ. ಡ್ರೈನ್ ಮಾಡಿಕೊಳ್ಳಿ. ಚಿಕನ್ ಕ್ಲೀನ್ ಆಗಿದ್ದರೆ ರುಚಿ ಇನ್ನೂ ಚೆನ್ನಾಗಿರುತ್ತದೆ. ಸ್ಪೆಷಲ್ ಪೇಸ್ಟ್ ತಯಾರಿ. ಈಗ ಒಂದು ಪವರ್ಫುಲ್ ಪೇಸ್ಟ್ ಮಾಡೋಣ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಗಾರ್ಲಿಕ್ ಇವೆಲ್ಲ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ವೆಜಿಟೇಬಲ್ ಕಟ್. ಆನಿಯನ್ ಮತ್ತು ಟೊಮೆಟೊಗಳನ್ನು ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಆನಿಯನ್ ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಬ್ರೌನ್ ಆಗುತ್ತದೆ. ಕುಕ್ಕಿಂಗ್ಗೆ ಪ್ರಾರಂಭ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ. ಅದಕ್ಕೆ 2 ಅಥವಾ 3 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬೆಚ್ಚಗಾದ ಮೇಲೆ ಕಟ್ ಮಾಡಿದ ಆನಿಯನ್ ಹಾಕಿ ಚೆನ್ನಾಗಿ ಕಲಸುತ್ತಾ ಗೋಲ್ಡನ್ ಬ್ರೌನ್ ಆಗುವವರೆಗೆ ಕರಿಯಿರಿ. ಇದು ರೆಸಿಪಿಯ ಪ್ರಮುಖ ಸ್ಟೆಪ್. ಆನಿಯನ್ ಚೆನ್ನಾಗಿ ಕರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತದೆ. ಟೊಮೆಟೊ ಮತ್ತು ಮಸಾಲ. ಆನಿಯನ್ ಬ್ರೌನ್ ಆದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಸಾಫ್ಟ್ ಆಗುವವರೆಗೆ ಬೇಯಿಸಬೇಕು. ನಂತರ ಸ್ಪೈಸಸ್ ಹಾಕೋಣ. ಅರಿಶಿನ ಹುಡಿ, ಕರಿಮೆಣಸಿನ ಹುಡಿ, ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮಸಾಲ ಸುಡಬಾರದು, ಆದ್ದರಿಂದ ಲೋ ಫ್ಲೇಮ್ನಲ್ಲಿ ಕಲಸುತ್ತಾ ಇರಬೇಕು. ಚಿಕನ್ ಸೇರಿಸೋದು. ಈಗ ಚಿಕನ್ ಹಾಕಿ ಎಲ್ಲ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಚಿಕನ್ಗೆ ಚೆನ್ನಾಗಿ ಅಂಟಿಕೊಳ್ಳುವಂತೆ ಕಲಸಬೇಕು. ನಂತರ ಮುಚ್ಚಿಟ್ಟು 10 ಅಥವಾ 15 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಸ್ಪೆಷಲ್ ಪೇಸ್ಟ್ ಸೇರಿಸೋದು. ಈಗ ನಾವು ಮಾಡಿದ ಪೇಸ್ಟ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ರೆಸಿಪಿಯ ಸೀಕ್ರೆಟ್. ಈ ಪೇಸ್ಟ್ ಚಿಕನ್ಗೆ ವಿಶೇಷ ಸುವಾಸನೆ ಮತ್ತು ರುಚಿಯನ್ನು ಕೊಡುತ್ತದೆ. ಫೈನಲ್ ಕುಕ್. ಇದನ್ನು ಇನ್ನೂ 20 ರಿಂದ 30 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಮಧ್ಯೆ ಮಧ್ಯೆ ತೆರೆದು ಕಲಸುತ್ತಾ ಇರಬಹುದು. ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ದರೆ ರೆಸಿಪಿ ರೆಡಿ ಅನ್ನೋದಕ್ಕೆ ಸಿಗ್ನಲ್.
ಅಷ್ಟೇ ಗೈಸ್, ನಮ್ಮ ಅಮ್ಮನ ಸ್ಪೆಷಲ್ ಸೀಕ್ರೆಟ್ ಚಿಕನ್ ರೆಸಿಪಿ ರೆಡಿ. ಇದನ್ನು ಅನ್ನ, ಚಪಾತಿ, ರೊಟ್ಟಿ ಜೊತೆ ತಿಂದರೆ ತುಂಬ ರುಚಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.